ಆದ್ರೆ ಇವರೆಲ್ಲರೂ ಒಂದು ಏನು ತಿಳ್ಕೊಂಡಿರ್ತಾರಪ್ಪ ಅಂದ್ರೆ ಸತ್ಯವೇ ದೇವರಪ್ಪ, ಅದಕ್ಕೆ ದೊಡ್ಡ ದೇವರು ಯಾವುದಿಲ್ಲ, ಅದಕ್ಕೆ ಸತ್ಯ ಏನದ ಅದನ್ನ ಹೇಳುವಂಥದ್ದು ಅಂತೇಳಿ. ಒಟ್ಟಾರೆಯಾಗಿ ಅವರು ಇನ್ನೊಂದು ಮಾತು ಹೇಳ್ತಾರೆ, ರಾಜಕೀಯವಾಗಿ ನಾವು ರಾಜಕೀಯವಾಗಿ ಯಾವ ಪಕ್ಷಕ್ಕೂ ಸೇರಬಾರದು ಅನ್ನುವಂಥದ್ದನ್ನು. ಈಗ ಕಾಂಗ್ರೆಸ್ಸಿಗೆ ಸೇರಿದರೆ ಬಿ ಜೆ ಪಿ ಅವ್ರು ಟೀಕೆ, ಬಿ ಜೆ ಪಿ ಅವ್ರು ಸೇರಿದರೆ ಕಾಂಗ್ರೆಸ್ ಟೀಕೆ ಮಾಡ್ತಾರೆ. ಅದಕ್ಕೆ ಯಾವುದೇ ಪಕ್ಷಕ್ಕೆ ಸೇರಲಾರ್ದ ಎಲ್ಲ ಪಕ್ಷಗಳಿಗೆ ನ್ಯೂಟ್ರಲ್ ಆಗಿರ್ಬೇಕು. ನಾವು ಯಾವುದೇ ಪಕ್ಷದಲ್ಲಿ ರಾಜಕೀಯ ಸಿದ್ಧಾಂತ ಬಂದಾಗ ನಾವು ರಾಜಕೀಯ ಮಾಡೋದಿದ್ರೆ ಬೇರೆ ಮಾತದು, ನಾವು ರಾಜಕೀಯ ಮಾಡೋದಿಲ್ಲ. ಸಾಹಿತಿಗಳು ಅವರು ಇವರು ಎಲ್ಲರೂ ನಾವ್ಯಾಕ್ರಿ ಇನ್ನೊಬ್ಬರವಾಗಿ ಮಾತಾಡಬೇಕಾಗಿದೆ ಅನ್ನುವಂಥ ಸ್ಪಷ್ಟವಾದ ಅಭಿಪ್ರಾಯ ಕೊಡ್ತಾ ಇದ್ದಾರೆ. ಹೀಗಾಗಿ ಮತ್ತು ಇನ್ನೊಂದು ನಮ್ಗೆ ಲಾಭ ಏನಾಗ್ತದಪ್ಪ ಅಂತಂದ್ರೆ, ಯಾವುದೇ ಒಂದು ಪಕ್ಷಕ್ಕೆ ಬದ್ದಾದ್ರೆ ನಾವು ಅವ್ರು ಹೇಳಿದ್ರೆ ಕೇಳ್ಕೊಂಡು ಹೋಗುವಂಥ ಪ್ರಸಂಗ ಬರ್ತದೆ, ಅಲ್ಲಿ ನಮ್ಗೆ ಸಿದ್ಧಾಂತ ಇರುವುದಿಲ್ಲ. ಅದಕ್ಕಾಗಿ ಯಾವುದೇ ಪಕ್ಷಕ್ಕೆ ಬದ್ಧತೆ ಬೇಕಾಗಿಲ್ಲ. ನಮಗೆಲ್ಲ ಪಕ್ಷಗಳು ಅಷ್ಟ ಅನ್ನೋದು ಸ್ಥಿತಿ ಇದ್ರೆ ಎಲ್ಲ ಕಡೆಯಿಂದ ಒಂದು ಏನಪ್ಪ ಅಂದ್ರೆ ನಮಗೆ ಗೌರವಯುತವಾದಂಥ ಒಂದು ಏನಪ್ಪ ಸನ್ಮಾನ ಸಿಗ್ತದೆ ಅಥವಾ ಬೆಲೆ ಸಿಗ್ತದೆ, ವ್ಯಕ್ತಿತ್ವ ಸಿಗ್ತದೆ ಅನ್ನುವಂಥ ಮಾತು ಮಾತಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ನಮ್ಮ ಈ ಜಾವೇದ್ ಅಖ್ತರ್ ಅವರು ಪಾಕ್ ಬದಲಾಗಿ ಬಂದಾಗ ಅಥವಾ ಒಂದು ಮೂಲಭೂತವಾದಿ ಯಾವುದೇ ಧರ್ಮ ಇಲ್ಲ, ಹಿಂದೂ ಇರಲಿ ಇಸ್ಲಾಂ ಇರಲಿ, ಅವು ಬಂದಾಗ ಅದು ತಪ್ಪು, ಅವೆರಡೂ ಏನಪ್ಪ ಅಂತಂದ್ರೆ ಹಾನಿಕಾರಕ ಈ ಜಗತ್ತಿಗೆ ಅನ್ನುವಂಥ ಮಾತನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಹೀಗಾಗಿ ಅವ್ರ ಬಗ್ಗೆ ಟೀಕೆಗಳಿದ್ದಾವೆ, ಇನ್ನೂ ಟೀಕೆಗಳು ನಡೀತಾ ಇರ್ತಾವೆ. ಆ ಮಾತು ಬೇರೆ. ಆದರೂ ಅವರ ದಿಟ್ಟತನವನ್ನು, ಅವರ ಬರವಣಿಗೆಯನ್ನು ನಾವೆಲ್ಲರೂ ಮೆಚ್ಕೊಳ್ಳೇಬೇಕಾಗ್ತದೆ. ಯಾಕಪ್ಪ ಅಂತಂದ್ರೆ ಆ ಬರವಣಿಗೆಗಳಂಥ ಗಟ್ಟಿತನದ ಇಹದ ಬದುಕಿ